ಬೇರೆಯವ್ರು ನೋವು ಮಾಡಿಕೊಡ್ದು ಹಾಗೆ ಮಾತಾಡಬೇಕು ಅಂತ ಮನಸ್ಸಲ್ಲಿ ಒಂದು ಧಾರಣೆ ಇಟ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಪ್ರೀತಿ ಮತ್ತು ಮೋಹದ ಅಂತರವೇನು? ಪ್ರೀತಿನ ಯಾರೂ ಕಿತ್ತಾಕೋಕ್ಕಾಗೋದಿಲ್ಲ, ಅಳಿಸೋಕ್ಕಾಗೋದಿಲ್ಲ. ಇಬ್ಬರು ಒಟ್ಟಿಗೆ ಜಗಳ ಮಾಡ್ಕೊಳ್ದು, ಒಬ್ಬರು ಮಾಡ್ತಿದ್ದಾಗ ಇನ್ನೊಬ್ಬರು ತೆಪ್ಪಗಿರ್ಬೇಕು. ಅದು ಸಹೃದಯದಿಂದ ಭಾಗ್ಯ ವೃದ್ಧಿ ಆಗುತ್ತೆ. ಪೂಜ್ಯ ಗುರುದೇವ್, ಜೀವನದಲ್ಲಿ ಎಲ್ಲವೂ ಇದ್ದರೂ ಖಾಲಿತನ ಅನ್ನಿಸುವ ಭಾವನೆ ಏಕೆ ಬರುತ್ತದೆ? ಯಾವುದನ್ನು ಎಲ್ಲ ಅಂತ ಅಂದ್ಕೊಂಡಿದ್ದು ಅದು ಎಲ್ಲ ಅಲ್ಲ, ಅದಕ್ಕೂ ಮೀಂದೊಂದಿದೆ. ಅದು ಸಿಗೋ ತನಕ ಖಾಲಿ ಥರ ಏನೂ ಇಲ್ಲ ಅಂತ ಅನ್ನಿಸ್ತಲೇ ಇರ್ತದೆ. ಪ್ರೀತಿಯಲ್ಲಿ ನಾವು ನಿರೀಕ್ಷೆಗಳನ್ನು ಹೇಗೆ ಬಿಡಬೇಕು? ನಿರೀಕ್ಷೆ ಇಲ್ಲದೆ ಪ್ರೀತಿಸುವುದು ಹೇಗೆ ಸಾಧ್ಯ? ಹಾಗೆ ಒಂದು ತಾಯಿಗೆ ಒಂದು ಮಗುನ ಪ್ರೀತಿಸುತ್ತೆ, ಒಂದು ಮಗು ಒಂದು ತಾಯಿಗೆ ನೋಡಿದ ತಕ್ಷಣ ಪ್ರೀತಿ ಉಕ್ಕು ಬರುತ್ತೆ. ಹಾಗೆ ಪ್ರೀತಿ ನಮ್ಮ ಸ್ವಭಾವ, ಅದೊಂದು ಕ್ರಿಯೆ ಅಲ್ಲ, ಕೃತ್ಯವಲ್ಲ. ನಮ್ಮಲ್ಲಿರ್ತಕ್ಕಂಥ ಒತ್ತಡಗಳೆಲ್ಲ ದೂರ ಆದರೆ ನಮ್ಮ ಸಹಜ ಸ್ವಭಾವದಲ್ಲಿರ್ತಕ್ಕಂಥದ್ದು ಸ್ನೇಹ. ಅದೇ ಸ್ವಲ್ಪ ಗಾಢವಾದ ಸ್ನೇಹವೇ ಪ್ರೀತಿ ಅಲ್ವಾ? ಪ್ರೀತಿಯಿಂದ ನನಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಮ್ಮ ಒತ್ತಡದಿಂದ, ಅಜ್ಞಾನದಿಂದ ಅದು ಆವೃತವಾಗಿಬಿಡುತ್ತೆ, ಮುಚ್ಕೊಂಡು ಹೋಗಿರುತ್ತೆ. ಅದರಿಂದ ಹೊರಗೆ ಬರಬೇಕಷ್ಟೆ. ಪ್ರೀತಿಯ ಗುರುದೇವ್, ದಾಂಪತ್ಯದಲ್ಲಿ ಸಣ್ಣ ಅಸಮಾಧಾನಗಳು ದೊಡ್ಡ ಅಂತರಕ್ಕೆ ಹೋಗದಂತೆ ತಡೆಯುವ ಮಾರ್ಗವೇನು? ಮನಸ್ಸು ದೊಡ್ಡದಾಗಿ ಮಾಡ್ಕೋಬೇಕಷ್ಟೇ. ಕಡಿಮೆ ಮಾತಾಡಬೇಕು, ಕೇಳೋ ಅಭ್ಯಾಸ ಇಟ್ಕೋಬೇಕು. ನಾವೇನು ಒಂದು ಸಲ ಮನೇಲಿ ಜಗಳ ಶುರುವಾದರೆ ಇಬ್ಬರು ಮಾತಾಡ್ತಲೇ ಇರ್ತೀರ, ಒಬ್ರಿಗೊಬ್ರು ಕೇಳಿಸ್ಕೊಳ್ಳೋ ಗೋಜಿಗೆ ಹೋಗೋದಿಲ್ಲ, ಕೇಳೋದೇ ಇಲ್ಲ. ಅದು ಮಾಡಿಕೊಡ್ದು, ಇಬ್ಬರು ಒಟ್ಟಿಗೆ ಜಗಳ ಮಾಡಿಕೊಡ್ದು, ಒಬ್ಬರು ಮಾಡ್ತಿದ್ದಾಗ ಇನ್ನೊಬ್ರು ತೆಪ್ಪಗಿರಬೇಕು. ಒಬ್ಬರು ಕೋಪ ಬಂದರೆ ಇನ್ನೊಬ್ರು ಸ್ವಲ್ಪ ತಣ್ಣಕ್ಕಿರಬೇಕು. ಮತ್ತು ನಾಳೆ ನೀವು ಕೋಪಿಸ್ಕೊಳ್ಳಿ, ನಿಮ್ಮದು ಟರ್ನ್ ಬೈ ಟರ್ನ್ ಇಟ್ಕೊಳ್ಳಿ. ಒಂದೇ ಸಲ ಎಲ್ಲ ಆಗೋಗ್ಬಿಟ್ರೆ ಅದು ಅಪಘಾತವಾಗ್ತದೆ. ಪೂಜ್ಯ ಗುರುದೇವ್, ನಾವು ಮಾತಾಡುವಾಗ ಸತ್ಯವನ್ನು ಹೇಳುತ್ತಾ ಎದುರಾಳಿಗೆ ನೋವು ಕೊಡದೆ ಮಾತನಾಡುವುದು ಹೇಗೆ? ಹೀಗೆ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಹಾಗೆ ಆಗತ್ತದು, ತನ್ನಷ್ಟಕ್ಕೆ ತಾನೇ ಆಗತ್ತೆ ಅಲ್ವಾ? ಈಗ ನೀವು ತೀರ್ಮಾನ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಅದು ಮನಸ್ಸಿನಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಅದು ಬಂದುಬಿಟ್ರೆ ಬೇರೆಯವ್ರಿಗೆ ನೋವು ಮಾಡಿಕೊಡ್ದು ಹಾಗೆ ಮಾತಾಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಧಾರಣೆ ಇಟ್ಕೊಂಡ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಇದಕ್ಕೂ ಅಷ್ಟೇ, ನೀವು ಒತ್ತಡ ಇರ್ಕೊಡ್ದು ಸ್ವಲ್ಪ ಶಾಂತವಾಗಿ ಧ್ಯಾನ ಎಲ್ಲ ಮಾಡಿದ್ರೆ ಅದಾಗತ್ತೆ ಕೆಲಸ. ಪೂಜ್ಯ ಗುರುದೇವ್, ಹಣ ಸಂಪಾದನೆ ಮತ್ತು ತ್ಯಾಗ ಇವೆರಡರ ನಡುವೆ ಸಮತೋಲನ ಹೇಗೆ ಸಾಧಿಸಬಹುದು? ಮೊದಲು ಇವೆರಡು ಒಂದಕ್ಕೊಂದು ವಿರೋಧ ಅಲ್ಲ ಅಂತ ತಿಳ್ಕೊಳ್ಳಿ. ಒಂದಕ್ಕೊಂದು ಪೂರಕವಾಗಿರ್ತದೆ. ನೀವು ಅಧ್ಯಾತ್ಮದಲ್ಲಿ ಹೋದಷ್ಟು ನಿಮಗೆ ಒಳ್ಳೆಯ ಭಾಗ್ಯ ಬರ್ತದೆ. ಭಾಗ್ಯ ಬಂದಷ್ಟು ಮಾಡಿದ ಕೆಲಸ ಎಲ್ಲ ಯಶಸ್ವಿ ಆಗತ್ತೆ. ಇಲ್ಲಿದ್ರೆ ತುಂಬ ಕೆಲಸ ಮಾಡಿ ಅದರಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಏನೂ ಮಾಡ್ತಾರೆ ಪಾಪ, ಆದರೆ ಏನು ಸಿಗೋದೇ ಇಲ್ಲ, ಕೈಗೆ ಹತ್ತೋದೇ ಇಲ್ಲ. ಯಾಕೆ? ಭಾಗ್ಯ ಇಲ್ಲ. ಆದ್ದರಿಂದ ಯಾವ ಕೆಲಸವೂ ಫಲೀಭೂತವಾಗಬೇಕಿದ್ರೆ ಲಕ್ ಅನ್ನೋದೊಂದು ಬೇಕು, ಏನು ಭಾಗ್ಯ ಅನ್ನೋದೊಂದಿದೆ, ಅದು ಚೆನ್ನಾಗಿರಬೇಕು ಅಲ್ಲ? ಈಗ 2 ಅಂಗಡಿ ಅಕ್ಕಪಕ್ಕದಲ್ಲಿ ಇದೆಪ್ಪ. ಒಂದು ಅಂಗಡಿನಲ್ಲಿ ರಶ್ಶು, ಇನ್ನೊಂದು ಅಂಗಡಿನಲ್ಲಿ ಸೊಳ್ಳೆ ಕೂಡ ಕೂತ್ಕೊಳ್ಳೋದಿಲ್ಲ. ಹಂಗಿರ್ತದೆ, ಒಂದು ಅಂಗಡಿ ಬರೋದೇ ಇಲ್ಲ, ಪಕ್ಕದಲ್ಲಿದೆ, ವ್ಯಾಪಾರ ಇಟ್ಕೊಂಡಿರ್ತಾರೆ. ಯಾಕೆ ಹಾಗೆ ಅಂತಂದರೆ ಅವರಲ್ಲಿನೂ ಒಂದಿದೆ, ಒಂದು ಆಕರ್ಷಣೆ ಇದೆ, ಅವರಲ್ಲಿ ಆ ಭಾಗ್ಯ ಇದೆ. ಹಾಗೆ ನಾವು ಅಭಾಗ್ಯರು ಅಂತ ಅಂದ್ಕೋಬೇಡಿ, ನಿಮ್ಮ ಭಾಗ್ಯ ನೀವು ವೃದ್ಧಿ ಮಾಡ್ಕೋಬೋದು. ಅದು ಸಹೃದಯದಿಂದ ಭಾಗ್ಯ ವೃದ್ಧಿ ಆಗುತ್ತೆ. ಪೂಜ್ಯ ಗುರುದೇವ್, ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನಿಸಿದಾಗ ಒಳಗಿನ ಶಾಂತಿಯನ್ನು ಹೇಗೆ ಉಳಿಸಿಕೊಳ್ಳುವುದು? ಮಾಡ್ಕೋತಾರೆ, ಇವತ್ತು ಮಾಡ್ಕೊಳ್ಳೋದ್ರೆ ನಾಳೆ ಮಾಡ್ಕೋತಾರೆ. ನಾವು ನಮ್ಮನ್ನು ಚೆನ್ನಾಗಿ ನಾವು ಅಭಿವ್ಯಕ್ತ ಮಾಡೋದು ಸರಿಯಾಗಿ ಕಲ್ತ್ಕೋಬೇಕು. ಯಾರಿಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಅವ್ರು ಹೇಳ್ತಾ ಹೋದರೆ ಅವ್ರಿಗೆ ಅರ್ಥ ಆಗುತ್ತೆ. ಪ್ರೀತಿಯ ಗುರುದೇವ್, ಪ್ರೀತಿ ಮತ್ತು ಮೋಹದ ಅಂತರವೇನು? ಮೋಹ ಅಂತಂದರೆ ಅದರಲ್ಲಿ ದುಃಖನೇ ಸಿಗತ್ತೆ. ಪ್ರೀತಿಯಲ್ಲಿ ಆ ದುಃಖ ದೊಡ್ಡದು ಅಂತ ಅನಿಸೋದೇ ಇಲ್ಲ. ಪ್ರೀತಿನ ಯಾರೂ ಕಿತ್ತಾಕೋಕ್ಕಾಗೋದಿಲ್ಲ, ಅಳಿಸೋಕ್ಕಾಗೋದಿಲ್ಲ. ಮೋಹದಲ್ಲಿ ನೋವು ಆಗ್ತಾ ಇರ್ತದೆ, ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕೊಂಡು. ಮೋಹದಲ್ಲಿ ಬಿದ್ದರೆ ಯಾರ ಮೇಲೆ ನಾವು ಪ್ರೀತಿ ಇಟ್ಕೊಂಡಿದ್ದೀವೋ ಅವ್ರಿಗೂ ಸಮಸ್ಯೆ ಮಾಡ್ತೀವಿ, ನಮಗೂ ನಾವು ಸಮಸ್ಯೆ ಮಾಡ್ಕೊಂಡಿರ್ತೀವಿ.